ಮಳೆ 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 ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಒಂದು ಕಡೆ ಸಂಕಷ್ಟ ತಂದು ಹೊರಡಿದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಮಹಾಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಮಹಾರಾಷ್ಟ್ರದ ವೀರ್ ಮತ್ತು ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿರುವಂಥದ್ದು. ಅದನ್ನು ನೇರವಾಗಿ ಸ್ವರ್ಣ ಬ್ಯಾರೇಜ್ಗೆ ಬಂದು ತಲುಪಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವಂಥ ಸ್ವರ್ಣ ಬ್ಯಾರೇಜ್ನ ಮುಂಭಾಗದಲ್ಲಿ ಇದೀಗ ನಾನಿರುವಂಥದ್ದು. ಈ ಸ್ವರ್ಣ ಬ್ಯಾರೇಜ್ನಿಂದ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿಬಿಟ್ಟಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಒಟ್ಟು 26 ಗೇಟ್ಗಳಿಂದ ಈ ಒಂದು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಭೀಮಾ ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದು ಕೂಡ ದೃಶ್ಯದಲ್ಲಿ ಕಂಡುಬರ್ತಾ ಇರುವಂಥದ್ದು. ಇನ್ನು ಇದರ ಕೆಳಭಾಗದಲ್ಲಿರುವಂಥ ಒಂದು ಸೇತುವೆ ಏನಿದೆ, ಆ ಸೇತುವೆ ಕೂಡ ಇದೀಗ ಮುಳುಗಡೆ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಅಫಜಲ್ಪುರ ಟು ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿರುವಂಥದ್ದು ಅದು ಕೂಡ ಮುಳುಗಡೆ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಈಗಾಗಲೇ ಒಳಹರಿವು ಎಷ್ಟಿದೆ ಅಷ್ಟೇ ಪ್ರಮಾಣದಲ್ಲಿ ಹೊರಹರಿವು ಕೂಡ ನೀರು ಇರುವಂಥದ್ದು. ಸೊ ಹಾಗಾಗಿ ಇವತ್ತು ಸಂಜೆಯ ಒಳಗಾಗಿ ಈ ಒಂದು ಸೇತುವೆ ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಭೀಮಾ ನದಿಯ ಅಕ್ಕಪಕ್ಕದಲ್ಲಿರುವಂಥ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿರುವಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು, ನೆನೀತಾ ಇರುವಂಥದ್ದು ಕೂಡ ಕಂಡುಬರ್ತಾ ಇರುವಂಥದ್ದು. ಇಲ್ಲಿ ಭೀಮಾ ನದಿಯ ಪಕ್ಕದಲ್ಲೇ ಇರುವಂಥ ಏನು ಕಬ್ಬಿನ ಗದ್ದೆಗಳಿದೆ, ಅದರ ಪಕ್ಕದಲ್ಲೇ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಕೂಡ ಇದೆ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಲ್ಲೇ ನಿಂತಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ರೈತರು ತಮ್ಮ ಜಮೀನುಗಳಿಗೆ ಏನು ಇಲ್ಲಿಂದ ನೀರಿನ ಸಂಪರ್ಕ ಕಲ್ಪಿಸೋದಕ್ಕೆ ಅಂತೇಳಿ ಮೋಟರ್ ಪೈಪ್ಗಳು ಅಳವಡಿಸಿರುವಂಥದ್ದು, ಅದೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು ಕೂಡ ಕಂಡುಬರ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಇನ್ನೂ 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಿರಂತರ ಮಳೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ಏನು ಇವಾಗ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಒಟ್ಟು 3 ತಾಲೂಕಿನಲ್ಲಿ ಇದೀಗ ಪ್ರವಾಹದ ಆತಂಕ ಶುರುವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಮತ್ತು ಜೇವರ್ಗಿ ಚಿತ್ತಾಪುರ ತಾಲೂಕಿನ 3 ತಾಲೂಕಿನಲ್ಲಿ ಈ ಒಂದು ಭೀಮಾ ನದಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ 3 ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಗ್ರಾಮ 3 ತಾಲೂಕಿನ 40ಕ್ಕೂ ಹೆಚ್ಚು ಗ್ರಾಮಗಳಲ್ಲಿರುವಂಥ ಮನೆಗಳಿಗೆ, ದೇವಸ್ಥಾನಗಳಿಗೆ ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಸಾಕಷ್ಟು ಮನೆಗಳು ಮುಳುಗಡೆ ಆದಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರದಲ್ಲಿ ಶಿಫ್ಟ್ ಮಾಡಿರುವಂಥದ್ದು. ಜೊತೆಗೆ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂಥದ್ದು. ಸಾಕಷ್ಟು ಜನ ರೈತರು ಇದೇ ಏನು ಆ ಒಂದು ಬೆಳೆ ಹಾನಿಯಿಂದ ಕಂಗಾಲಾಗಿ ಹೋಗಿರುವಂಥ ಸಂದರ್ಭದಲ್ಲೇ ರೈತರ ಮನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ನಿರಂತರವಾಗಿ ನೀರು ಹೊರ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ಆ 3 ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಡ್ತಾ ಇರುವಂಥದ್ದು. ಸೊ ಹಾಗಾಗಿ ಭೀಮಾ ನದಿಗೆ ಬಂದಂಥ ನೀರು ಸಂಪೂರ್ಣವಾಗಿ ಅದನ್ನು ಹೊರಬಿಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಪ್ರವಾಹದ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿರುವಂಥದ್ದು. ನದಿ ಪಾತ್ರದ ಗ್ರಾಮದ ಜನರು ಯಾರೂ ಕೂಡ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಅದರ ಮಧ್ಯೆ ಜಾನುವಾರುಗಳು ಕೂಡ ನದಿಗಳಿಗೆ ಇಳಿಯದಂತೆ ಸೂಚನೆಯನ್ನು ನೀಡಿರುವಂಥದ್ದು. ಇನ್ನೂ ಒಂದು ಕಡೆ ಈ ಸಾಕಷ್ಟು ಹೊಲ ಗದ್ದೆಗಳಿಗೆ ನೀರು ನುಗ್ಗಿದಂಥ ಹಿನ್ನೆಲೆಯಲ್ಲಿ ಹೊಲದಲ್ಲಿರುವಂಥ ಜಾನುವಾರುಗಳು ಸಾಕಷ್ಟು ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭೀಮಾ ನದಿಯ ಪ್ರವಾಹದ ಆತಂಕ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಜಾನುವಾರುಗಳು ಸೇರಿದಂತೆ ಸಾಕಷ್ಟು ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿರುವಂಥದ್ದು. ಹಾಗಾಗಿ ನೊಂದಂಥ ರೈತರಿಗೆ, ಕಾಳಜಿ ಕೇಂದ್ರದಲ್ಲಿರುವಂಥ ಸಂತ್ರಸ್ತರಿಗೆ ಇದೀಗ ಪರಿಹಾರ ಒದಗಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮಳೆ 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 ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಒಂದು ಕಡೆ ಸಂಕಷ್ಟ ತಂದು ಹೊರಡಿದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಮಹಾಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಮಹಾರಾಷ್ಟ್ರದ ವೀರ್ ಮತ್ತು ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿರುವಂಥದ್ದು. ಅದನ್ನು ನೇರವಾಗಿ ಸ್ವರ್ಣ ಬ್ಯಾರೇಜ್ಗೆ ಬಂದು ತಲುಪಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವಂಥ ಸ್ವರ್ಣ ಬ್ಯಾರೇಜ್ನ ಮುಂಭಾಗದಲ್ಲಿ ಇದೀಗ ನಾನಿರುವಂಥದ್ದು. ಈ ಸ್ವರ್ಣ ಬ್ಯಾರೇಜ್ನಿಂದ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿಬಿಟ್ಟಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಒಟ್ಟು 26 ಗೇಟ್ಗಳಿಂದ ಈ ಒಂದು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಭೀಮಾ ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದು ಕೂಡ ದೃಶ್ಯದಲ್ಲಿ ಕಂಡುಬರ್ತಾ ಇರುವಂಥದ್ದು. ಇನ್ನು ಇದರ ಕೆಳಭಾಗದಲ್ಲಿರುವಂಥ ಒಂದು ಸೇತುವೆ ಏನಿದೆ, ಆ ಸೇತುವೆ ಕೂಡ ಇದೀಗ ಮುಳುಗಡೆ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಅಫಜಲ್ಪುರ ಟು ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿರುವಂಥದ್ದು ಅದು ಕೂಡ ಮುಳುಗಡೆ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಈಗಾಗಲೇ ಒಳಹರಿವು ಎಷ್ಟಿದೆ ಅಷ್ಟೇ
ಅಷ್ಟೇ ಪ್ರಮಾಣದಲ್ಲಿ ಹೊರಹರಿವು ಕೂಡ ನೀರು ಇರುವಂಥದ್ದು. ಸೊ ಹಾಗಾಗಿ ಇವತ್ತು ಸಂಜೆ ಒಳಗಾಗಿ ಈ ಒಂದು ಸೇತುವೆ ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಭೀಮಾ ನದಿಯ ಅಕ್ಕಪಕ್ಕದಲ್ಲಿರುವಂಥ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿರುವಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು, ನೆನೀತಾ ಇರುವಂಥದ್ದು ಕೂಡ ಕಂಡುಬರ್ತಾ ಇರುವಂಥದ್ದು. ಇಲ್ಲಿ ಭೀಮಾ ನದಿಯ ಪಕ್ಕದಲ್ಲೇ ಇರುವಂಥ ಏನು ಕಬ್ಬಿನ ಗದ್ದೆಗಳಿದೆ, ಅದರ ಪಕ್ಕದಲ್ಲೇ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಕೂಡ ಇದೆ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಲ್ಲೇ ನಿಂತಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ರೈತರು ತಮ್ಮ ಜಮೀನುಗಳಿಗೆ ಏನು ಇಲ್ಲಿಂದ ನೀರಿನ ಸಂಪರ್ಕ ಕಲ್ಪಿಸೋದಕ್ಕೆ ಅಂತೇಳಿ ಮೋಟರ್ ಪೈಪ್ಗಳು ಅಳವಡಿಸಿರುವಂಥದ್ದು, ಅದೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು ಕೂಡ ಕಂಡುಬರ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಇನ್ನೂ 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಿರಂತರ ಮಳೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ಏನು ಇವಾಗ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಒಟ್ಟು 3 ತಾಲೂಕಿನಲ್ಲಿ ಇದೀಗ ಪ್ರವಾಹದ ಆತಂಕ ಶುರುವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಮತ್ತು ಜೇವರ್ಗಿ, ಚಿತ್ತಾಪುರ ತಾಲೂಕಿನ 3 ತಾಲೂಕಿನಲ್ಲಿ ಈ ಒಂದು ಭೀಮಾ ನದಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ 3 ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಗ್ರಾಮ 3 ತಾಲೂಕಿನ 40ಕ್ಕೂ ಹೆಚ್ಚು ಗ್ರಾಮಗಳಲ್ಲಿರುವಂಥ ಮನೆಗಳಿಗೆ, ದೇವಸ್ಥಾನಗಳಿಗೆ ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಸಾಕಷ್ಟು ಮನೆಗಳು ಮುಳುಗಡೆ ಆದಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರದಲ್ಲಿ ಶಿಫ್ಟ್ ಮಾಡಿರುವಂಥದ್ದು. ಜೊತೆಗೆ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂಥದ್ದು. ಸಾಕಷ್ಟು ಜನ ರೈತರು ಇದೇ ಏನು ಆ ಒಂದು ಬೆಳೆ ಹಾನಿಯಿಂದ ಕಂಗಾಲಾಗಿ ಹೋಗಿರುವಂಥ ಸಂದರ್ಭದಲ್ಲೇ ರೈತರ ಮನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ನಿರಂತರವಾಗಿ ನೀರು ಹೊರ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ಆ 3 ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಡ್ತಾ ಇರುವಂಥದ್ದು. ಸೊ ಹಾಗಾಗಿ ಭೀಮಾ ನದಿಗೆ ಬಂದಂಥ ನೀರು ಸಂಪೂರ್ಣವಾಗಿ ಅದನ್ನು ಹೊರಬಿಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಪ್ರವಾಹದ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿರುವಂಥದ್ದು. ನದಿ ಪಾತ್ರದ ಗ್ರಾಮದ ಜನರು ಯಾರೂ ಕೂಡ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಅದರ ಮಧ್ಯೆ ಜಾನುವಾರುಗಳು ಕೂಡ ನದಿಗಳಿಗೆ ಇಳಿಯದಂತೆ ಸೂಚನೆಯನ್ನು ನೀಡಿರುವಂಥದ್ದು. ಇನ್ನೂ ಒಂದು ಕಡೆ ಈ ಸಾಕಷ್ಟು ಹೊಲ ಗದ್ದೆಗಳಿಗೆ ನೀರು ನುಗ್ಗಿದಂಥ ಹಿನ್ನೆಲೆಯಲ್ಲಿ ಹೊಲದಲ್ಲಿರುವಂಥ ಜಾನುವಾರುಗಳು ಸಾಕಷ್ಟು ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭೀಮಾ ನದಿಯ ಪ್ರವಾಹದ ಆತಂಕ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು, ಜಾನುವಾರುಗಳು ಸೇರಿದಂತೆ ಸಾಕಷ್ಟು ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿರುವಂಥದ್ದು. ಹಾಗಾಗಿ ನೊಂದಂಥ ರೈತರಿಗೆ, ಕಾಳಜಿ ಕೇಂದ್ರದಲ್ಲಿರುವಂಥ ಸಂತ್ರಸ್ತರಿಗೆ ಇದೀಗ ಪರಿಹಾರ ಒದಗಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮಳೆ 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 ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಒಂದು ಕಡೆ ಸಂಕಷ್ಟ ತಂದೊಡ್ಡಿದ್ರೆ, ಮತ್ತೊಂದು ಕಡೆ ಮಹಾರಾಷ್ಟ್ರದ ಮಹಾಮಳೆಗೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಮಹಾರಾಷ್ಟ್ರದ ವೀರ್ ಮತ್ತು ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿರುವಂಥದ್ದು. ಅದನ್ನು ನೇರವಾಗಿ ಸ್ವರ್ಣ ಬ್ಯಾರೇಜ್ಗೆ ಬಂದು ತಲುಪಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವಂಥ ಸ್ವರ್ಣ ಬ್ಯಾರೇಜ್ನ ಮುಂಭಾಗದಲ್ಲಿ ಇದೀಗ ನಾನಿರುವಂಥದ್ದು. ಈ ಸ್ವರ್ಣ ಬ್ಯಾರೇಜ್ನಿಂದ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿಬಿಟ್ಟಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಒಟ್ಟು 26 ಗೇಟ್ಗಳಿಂದ ಈ ಒಂದು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಟ್ಟಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಭೀಮಾ ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದು ಕೂಡ ದೃಶ್ಯದಲ್ಲಿ ಕಂಡುಬರ್ತಾ ಇರುವಂಥದ್ದು. ಇನ್ನು ಇದರ ಕೆಳಭಾಗದಲ್ಲಿರುವಂಥ ಒಂದು ಸೇತುವೆ ಏನಿದೆ, ಆ ಸೇತುವೆ ಕೂಡ ಇದೀಗ ಮುಳುಗಡೆ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಅಫಜಲ್ಪುರ ಟು ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿರುವಂಥದ್ದು, ಅದು ಕೂಡ ಮುಳುಗಡೆ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಈಗಾಗಲೇ ಒಳಹರಿವು ಎಷ್ಟಿದೆ ಅಷ್ಟೇ ಪ್ರಮಾಣದಲ್ಲಿ ಹೊರಹರಿವು ಕೂಡ ನೀರು ಇರುವಂಥದ್ದು. ಸೊ ಹಾಗಾಗಿ ಇವತ್ತು ಸಂಜೆ ಒಳಗಾಗಿ ಈ ಒಂದು ಸೇತುವೆ ಕೂಡ ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಭೀಮಾ ನದಿಯ ಅಕ್ಕಪಕ್ಕದಲ್ಲಿರುವಂಥ ಸಾಕಷ್ಟು ಜಮೀನುಗಳಿಗೆ ನೀರು ನುಗ್ಗಿ ಜಮೀನಿನಲ್ಲಿರುವಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು, ನೆನೀತಾ ಇರುವಂಥದ್ದು ಕೂಡ ಕಂಡುಬರ್ತಾ ಇರುವಂಥದ್ದು. ಇಲ್ಲಿ ಭೀಮಾ ನದಿಯ ಪಕ್ಕದಲ್ಲೇ ಇರುವಂಥ ಏನು ಕಬ್ಬಿನ ಗದ್ದೆಗಳಿದೆ, ಅದರ ಪಕ್ಕದಲ್ಲೇ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಕೂಡ ಇದೆ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಲ್ಲೇ ನಿಂತಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ರೈತರು ತಮ್ಮ ಜಮೀನುಗಳಿಗೆ ಏನು ಇಲ್ಲಿಂದ ನೀರಿನ ಸಂಪರ್ಕ ಕಲ್ಪಿಸೋದಕ್ಕೆ ಅಂತೇಳಿ ಮೋಟರ್ ಪೈಪ್ಗಳು ಅಳವಡಿಸಿರುವಂಥದ್ದು, ಅದೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು ಕೂಡ ಕಂಡುಬರ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಇನ್ನೂ 2 ದಿನ
ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಿರಂತರ ಮಳೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ಏನು ಇವಾಗ ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಒಟ್ಟು 3 ತಾಲೂಕಿನಲ್ಲಿ ಇದೀಗ ಪ್ರವಾಹದ ಆತಂಕ ಶುರುವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಮತ್ತು ಜೇವರ್ಗಿ, ಚಿತ್ತಾಪುರ ತಾಲೂಕಿನ 3 ತಾಲೂಕಿನಲ್ಲಿ ಈ ಒಂದು ಭೀಮಾ ನದಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ 3 ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಗ್ರಾಮ 3 ತಾಲೂಕಿನ 40ಕ್ಕೂ ಹೆಚ್ಚು ಗ್ರಾಮಗಳಲ್ಲಿರುವಂಥ ಮನೆಗಳಿಗೆ, ದೇವಸ್ಥಾನಗಳಿಗೆ ಸೇತುವೆಗಳು ಮುಳುಗಡೆಯಾಗಿರುವಂಥದ್ದು. ಸಾಕಷ್ಟು ಮನೆಗಳು ಮುಳುಗಡೆ ಆದಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರದಲ್ಲಿ ಶಿಫ್ಟ್ ಮಾಡಿರುವಂಥದ್ದು. ಜೊತೆಗೆ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿರುವಂಥದ್ದು. ಸಾಕಷ್ಟು ಜನ ರೈತರು ಇದೇ ಏನು ಆ ಒಂದು ಬೆಳೆ ಹಾನಿಯಿಂದ ಕಂಗಾಲಾಗಿ ಹೋಗಿರುವಂಥ ಸಂದರ್ಭದಲ್ಲೇ ರೈತರ ಮನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ನಿರಂತರವಾಗಿ ನೀರು ಹೊರ ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ಆ 3 ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಡ್ತಾ ಇರುವಂಥದ್ದು. ಸೊ ಹಾಗಾಗಿ ಭೀಮಾ ನದಿಗೆ ಬಂದಂಥ ನೀರು ಸಂಪೂರ್ಣವಾಗಿ ಅದನ್ನು ಹೊರಬಿಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಕಲಬುರಗಿ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಪ್ರವಾಹದ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿರುವಂಥದ್ದು. ನದಿ ಪಾತ್ರದ ಗ್ರಾಮದ ಜನರು ಯಾರೂ ಕೂಡ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಅದರ ಮಧ್ಯೆ ಜಾನುವಾರುಗಳು ಕೂಡ ನದಿಗಳಿಗೆ ಇಳಿಯದಂತೆ ಸೂಚನೆಯನ್ನು ನೀಡಿರುವಂಥದ್ದು. ಇನ್ನೂ ಒಂದು ಕಡೆ ಈ ಸಾಕಷ್ಟು ಹೊಲ ಗದ್ದೆಗಳಿಗೆ ನೀರು ನುಗ್ಗಿದಂಥ ಹಿನ್ನೆಲೆಯಲ್ಲಿ ಹೊಲದಲ್ಲಿರುವಂಥ ಜಾನುವಾರುಗಳು ಸಾಕಷ್ಟು ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಭೀಮಾ ನದಿಯ ಪ್ರವಾಹದ ಆತಂಕ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು, ಜಾನುವಾರುಗಳು ಸೇರಿದಂತೆ ಸಾಕಷ್ಟು ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿರುವಂಥದ್ದು. ಹಾಗಾಗಿ ನೊಂದಂಥ ರೈತರಿಗೆ, ಕಾಳಜಿ ಕೇಂದ್ರದಲ್ಲಿರುವಂಥ ಸಂತ್ರಸ್ತರಿಗೆ ಇದೀಗ ಪರಿಹಾರ ಒದಗಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.